cut across to a press briefing by DK Shivkumar and Siddaramaiah. ನನಗೆ ಇನ್ವೈಟ್ ಮಾಡಿದ್ರು ನಮ್ಮನೆಗೆ ಊಟಕ್ಕೆ ಅಥವಾ ಬ್ರೇಕ್ಫಾಸ್ಟ್ಗೆ ಬರಬೇಕು ಅಂತ. ಸೊ ನಾನು ಬರ್ತೀನಿ ಅಂತ ಹೇಳಿದ್ದೆ. DK ಶಿವಕುಮಾರ್ ಅವರು ಸಜೆಸ್ಟ್ ಮಾಡಿದ್ರು ಮಂಗಳವಾರ ಬರ್ರಿ ಅಂತ. ನಾನು ಮಂಗಳವಾರ ಆಯ್ತಪ್ಪ ಬರ್ತೀನಿ ಅಂತ ಹೇಳಿದ್ದೆ. ಸೊ ಹಾಗಾಗಿ ಇವತ್ತು DK ಶಿವಕುಮಾರ್ ಅವರ ಮನೆಗೆ ಬಂದು ಬ್ರೇಕ್ಫಾಸ್ಟ್ ಅನ್ನ ಮಾಡಿದ್ದೀವಿ. ಪಾರ್ಟಿ ವಿಚಾರಗಳನ್ನ ಚರ್ಚೆ ಮಾಡಿದ್ದೀವಿ. ಬಹಳ ಮುಖ್ಯವಾಗಿ 8 ತಾರೀಕು ಅಸೆಂಬ್ಲಿ ಶುರು ಆಗುತ್ತೆ. 8 assembly session will start. 8ನೇ ತಾರೀಕು ಅಸೆಂಬ್ಲಿ ಶುರು ಆಗೋದ್ರಿಂದ 2 ವಾರ ನಡೀತದೆ. ಅಲ್ಲಿ ನಮ್ಮ ಸ್ಟ್ರಾಟಜಿ ಏನಿರಬೇಕು ಅನ್ನೋದ್ರ ಬಗ್ಗೆ ರಣನೀತಿ What should be your strategy in the assembly that was discussed? ಚರ್ಚೆ ಮಾಡಿದ್ದೀವಿ. ಅವರು ಗೊತ್ತಿಲ್ಲ, ನನಗೆ ಪತ್ರಿಕೆಯಲ್ಲಿ ಓದಿರೋದು ನಾನು. ನೋ ಕಾನ್ಫಿಡೆನ್ಸ್ ಮೋಷನ್ ಮೂವ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆಮೇಲೆ ಬೇರೆ ವಿಚಾರಗಳನ್ನ ಪ್ರಸ್ತಾಪ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅವೆಲ್ಲನೂ ಕೂಡ ನಾವು ಸರ್ಕಾರ ಬಹಳ ಅಗ್ರೆಸಿವ್ ಆಗಿ ಎದುರಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಅವ್ರು ಯಾವುದೇ ವಿಚಾರ ಪ್ರಸ್ತಾಪ ಮಾಡಿದ್ರು ಗವರ್ಮೆಂಟ್ ವಿಲ್ ಅಗ್ರೆಸಿವ್ಲಿ ಕೌಂಟರ್ ಆಲ್ ಬಿಜೆಪಿ ಜೆಡಿಎಸ್ನವರು ಒಟ್ಟಾಗಿ ಎದುರಿಸಬೇಕು ಅಂತ ಹೇಳಿ ಈಗಾಗಲೇ ಮಾತುಕತೆ ನಡೆಸಿದ್ದಾರೆ. ಕುಮಾರಸ್ವಾಮಿ, ಅಶೋಕ had a discussion ಕೂಡ ಮಾತಾಡಿದ್ದಾರೆ. ನಾವು ಕೂಡ ಅಸೆಂಬ್ಲಿ ನಡೆಸೋದು ಈ ರಾಜ್ಯದ ಸಮಸ್ಯೆಗಳನ್ನು ಚರ್ಚೆ ಮಾಡಲಿಕ್ಕೋಸ್ಕರ. ರಾಜ್ಯಗಳ ಸಮಸ್ಯೆಗಳನ್ನು carrying out the assembly session to discuss the issues of the people. ಪ್ರಯತ್ನವನ್ನು ಮಾಡಿದ್ದೇವೆ. ಅದು ಕಬ್ಬಿನ we have sincerely tried to solve the people's problems. ವಿಷಯ ಇರ್ಬೋದು. ಈ ವಿಚಾರಗಳನ್ನ ರೈತರಿಗೆ ನಮ್ಮ ಸರ್ಕಾರ ಯಾವಾಗಲೂ ಕೂಡ ರೈತರ ಪರ ಇರ್ತದೆ. ನಾನು Our government is always standing behind farmers. ಬೆಳೆಗಾರರ ಜೊತೆಲೂ ಮಾತಾಡಿದೆ, ಇಡೀ ದಿನ ಮಾತಾಡಿದೆ. ಕಬ್ಬು ಫ್ಯಾಕ್ಟರಿ, whether it is sugarcane farmers, ರೈತರ ಮುಖಂಡರುಗಳ ಜೊತೆ ಮಾತಾಡಿದೆ. ಅದಕ್ಕೆ ಒಂದು ಅಂತಿಮ ರೂಪ ಕೊಡ್ತಾರೆ. We have spoken to the sugarcane farmer leaders, the workers. ಒಂದು ಟನ್ ಕಬ್ಬಿಗೆ We have tried to solve the problems. ತೀರ್ಮಾನ ಮಾಡಿದ್ದೀವಿ. ಸೊ ಅದು We have decided to give additional 50 rupees to each. ಎಷ್ಟು ಕಬ್ಬು ಹರಿತಾರೆ ಅದ್ರ ಮೇಲೆ ಡಿಪೆಂಡ್ ಆಗ್ತದೆ. ಆಮೇಲೆ ಮೆಕ್ಕೆಜೋಳದ ಬಗ್ಗೆನೂ ಕೂಡ ಮಾತಾಡಿದ್ದೀವಿ. Over the maize farmers issue also was discussed. ಜೊತೆಗೆ fisheries also was discussed. ಫಾರ್ಮರ್ಸ್ ಅವ್ರ ಜೊತೆಲೂ ಕೂಡ ಮಾತಾಡಿದ್ದೀವಿ. Poultry farmers issues concerns were also discussed with DK Shivkumar. ಕೇಂದ್ರ ಸರ್ಕಾರ 2400 The central government has kept MSP as 2,400 rupees. 1900, 2000, 2100 ಈ ಥರ ಓಪನ್ ಮಾರ್ಕೆಟ್ನಲ್ಲಿ ಬೆಲೆ ಇದೆ. In the market, the going rates are 1,800, 2,000, 2,300. ರೈತರಿಗೆ MSP ದರದಲ್ಲಿ ಕೊಡಲಿಕ್ಕೆ ನಾವು ಡಿಸ್ಟಿಲರಿ ಓನರ್ಸ್ನು ಕೂಡ ಒಪ್ಪಿಸಿದ್ದೀವಿ ಕೊಂಡ್ಕೊಳ್ಳಲಿಕ್ಕೆ. ಯಾಕಂದರೆ ಇವರು ಪೌಲ್ಟ್ರಿ ಫಾರ್ಮರ್ಸು, ಅವರು ಕೂಡ ಸುಮಾರು more than 20 We are trying to pressure the central government to give it to the MSP price. ಕೊಂಡ್ಕೊಳ್ತಾರೆ. ಯಾಕಂತಾರೆ MSP ಕೇಂದ್ರ ಸರ್ಕಾರ MSP ನಿಗದಿ ಮಾಡುವಾಗ ಏನಂತ ಹೇಳಿ ಸೆಂಟ್ರಲ್ ಗವರ್ಮೆಂಟ್ ನಾವು ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಮೂಲಕ PDS ಮೂಲಕ ಇಲ್ಲಿ ಉಪಯೋಗಿಸೋಕ್ಕಾಗಲ್ಲ.
Through PDS? ಅವರು ಉಪಯೋಗಿಸಿ ಅಂತ ಹೇಳ್ತಾರೆ, ಇಲ್ಲಿ ಉಪಯೋಗಿಸೋಕ್ಕಾಗೋದಿಲ್ಲ ನಾವು PDS ಮೂಲಕ. ಸೊ ಅದಕ್ಕೋಸ್ಕರ MSP ನಿಗದಿ ಮಾಡಿರೋದು ಅವರು. They're asking us to utilize it through PDS, but it can't happen. MSP ರೈತರು ಕೊಡಲೇಬೇಕು ಅಂತ ಹೇಳಿ ಹಠ ಹಿಡಿದಿದ್ದಾರೆ. ಸೊ ಅದರಿಂದ ರೈತರಿಗೆ ಸಹಾಯ ಮಾಡಬೇಕು ಅಂತೇಳಿ ಮಾಡ್ತಾ ಇದ್ದೀವಿ. ಆಮೇಲೆ ಡಿಸ್ಟ್ರಿ ಓನರ್ಸ್ ಇದ್ದಾರಲ್ಲ, The farmers have adamant that the MSP price should be given to them. ಮಾರ್ಕೆಟಿಂಗ್ ಫೆಡರೇಷನ್ನು ಸಹಾಯ ಮಾಡ್ತದೆ. ಆಮೇಲೆ ಪೌಲ್ಟ್ರಿ ಫಾರ್ಮರ್ಸು ಅವರು ಕೂಡ ಖರೀದಿ ಮಾಡ್ತಾರೆ, KMF ಖರೀದಿ ಮಾಡ್ತದೆ. ಈ Poultry farmers also will buy it out from them. PDS ಇದನ್ನೇ ಮೆಕ್ಕೆಜೋಳನೇ ಉಪಯೋಗಿಸೋದು. ಆಮೇಲೆ ಪಶು ಆಹಾರನೂ ಕೂಡ ಮೆಕ್ಕೆಜೋಳನೇ ಉಪಯೋಗಿಸೋದು. Poultry farmers use maize and other items for feeding of the chicken. ಹೆಚ್ಚಾಗಿ ಬೆಳೆದಿದ್ದಾರೆ ಮೆಕ್ಕೆಜೋಳನ ಹೆಚ್ಚು ಪ್ರದೇಶದಲ್ಲೂ ಕೂಡ. Today the crop cultivation is much more. The farmers have grown much more than they required. 54 ರಿಂದ 55 ಲಕ್ಷ ಮೆಟ್ರಿಕ್ ಟನ್ ಉತ್ಪಾದನೆ ಆಗ್ಬೋದು ಅಂತ ಅಂದಾಜಿದೆ. 54 ರಿಂದ Today the harvest could be more than 55 to 60 lakh metric ton. 54 to 55 lakh metric tons harvest has been grown by farmers this year. ಪೌಲ್ಟ್ರಿ ಅವರು ಒಂದು 20 ಲಕ್ಷಕ್ಕಿಂತ ಜಾಸ್ತಿ ಮಾಡ್ತಾರೆ. ಆಮೇಲೆ ಪಶು ಆಹಾರ ಅದಕ್ಕೆ ಒಂದು Poultry 4-5 ಲಕ್ಷ, it's like more than 20 lakhs. ಸೊ ಇವರು 7 ರಿಂದ 10 ಲಕ್ಷದವರೆಗೆ ಎಥೆನಾಲ್ ಮಾಡೋಕ್ಕೆ ಉಪಯೋಗಿಸ್ತಾರೆ. ಸೊ ಇದನ್ನೆಲ್ಲ ಕೇಂದ್ರ ಸರ್ಕಾರ ಮಾಡಬೇಕಾಗಿರೋದು. CM is speaking about the ethanol production too. ಎಥೆನಾಲ್ ಹಂಚಿಕೆ ಮಾಡೋ All this work should have been done by the central government. ಆಮೇಲೆ Center is increasing ethanol prices. FRP ನಿಗದಿ ಮಾಡೋರು ಕೇಂದ್ರ ಸರ್ಕಾರ. Central government increased the ethanol prices. MSP is fixing of already also done by central government. Then the central government behaves as if they don't owe any responsibility. ಮಾತಾಡಿದೀವಿ ನಾವು. ಮೋಸ್ಟ್ ಲೈಕ್ಲಿ We have decided to have a consult meeting regarding that issue. ಅವತ್ತು ಹೌಸ್ ಅಡ್ಜನ್ ಆಗ್ತದೆ ಅಂತೇಳಿ ಅಂದ್ಕೊಂಡಿದ್ದೀವಿ. ಸಿಟ್ಟಿಂಗ್ ಮೆಂಬರು ನಮ್ಮ ಮೇಟಿಯವರು ಸಿಟ್ಟಿಂಗ್ ಮೆಂಬರ್ ಆಗಿದ್ದರು. ಅವರು ಕಾಲ ಆಗಿರೋದ್ರಿಂದ ಅಡ್ಜನ್ ಆಗ್ಬೋದು ಅಂತಕ್ಕಂಥ ಅನಿಸಿಕೆಯನ್ನು ಇಟ್ಕೊಂಡಿದ್ದೀವಿ. ಅವತ್ತೇ ಕರಿಬೇಕು ಅಂತ ಅಂದ್ಕೊಂಡಿದ್ದೀವಿ. ಯಾಕಂತಂದ್ರೆ ಪಾರ್ಲಿಮೆಂಟ್ನಲ್ಲಿ ಎಲ್ಲ ಸದಸ್ಯರುಗಳು We are expecting that day when the session starts will be adjourned because of passing away the former minister Meti. We will decided to call for a meeting on that regard on the first day of the session. ಪಾರ್ಟಿ ಹೈಕಮಾಂಡ್ ನಾಯಕರನ್ನು ಭೇಟಿ ಮಾಡ್ತೀರಾ ಸರ್? ಪಾರ್ಟಿ ಹೈಕಮಾಂಡ್ ನಾಯಕರನ್ನ ಭೇಟಿ ಆಗ್ತೀರಾ ಸರ್? ಸಮಯ ಸಿಕ್ಕಿದ್ರೆ ಅವರು Journalists are asking whether he will meet party high command. If the high command gives me calls me or gives me an appointment, I'll meet. ಹೌದು, ಒಂದೇ ಫಂಕ್ಷನ್ ಅಲ್ಲಿ ಇರ್ತೀವಿ. ವೇಣುಗೋಪಾಲ್, ನಾನು 4ನೇ ತಾರೀಕು I'll be in Mangalore for the function. ನಾಳೆ ಬುಧವಾರ ಮಂಗಳೂರು 3ನೇ ತಾರೀಕು. Tomorrow I'll be there. ಮಂಗಳೂರಿನಲ್ಲಿ Mangalore. ಆ ಫಂಕ್ಷನ್ ಅಲ್ಲಿ ನಾನು ವೇಣುಗೋಪಾಲ್. Third, there is a function in Mangalore. I'll be attending that function. ಹೋಗ್ತಾ ಇದ್ದೀವಿ. ಅದರಿಂದ ಅಲ್ಲಿ ಭೇಟಿಯಾಗ ಸಾಧ್ಯತೆ ಇದೆ. Venugopal also coming for that meeting. ಇವ್ರ ಮನೆ ಬ್ರೇಕ್ಫಾಸ್ಟ್ ಏನ್ ಸರ್ ವ್ಯತ್ಯಾಸ? ಪೊಲಿಟಿಕಲ್ ಮೆನು ಮತ್ತೆ ಇದ್ರ ಮೆನು ಫುಡ್ ಸರ್ ಏನ್ ವ್ಯತ್ಯಾಸ ಇದೆ? ನೋಡಪ್ಪ, ಇವ್ರ ಮನೆಯಲ್ಲಿ Journalists asking what's the difference between your breakfast ನಮ್ಮ and ಮನೆಯಲ್ಲಿ his ಬರೀ breakfast. ವೆಜ್ಜು. ಪೊಲಿಟಿಕಲ್ ಮೆನು ಇವನು ವೆಜಿಟೇರಿಯನ್, ನಾನು ನಾನ್ In my house there was only veg. Here both non-veg and veg was there. ಇವನಿಗೆ ಹೇಳಿದೆ, ನೋಡಪ್ಪ, ಇದರಿಂದ ಹಳ್ಳಿಯಿಂದ ಕೋಳಿ ತಗೋಬಾ, ಇಲ್ಲಿ ನಾಟಿ ಕೋಳಿನ ಸರ್? I told him to get chicken from the village. ನಾಟಿ ಕೋಳಿ ಕನಕಪುರ ಕೋಳಿನೇ ಇರಬೇಕು.
ತಿಂತೀಯ He wanted a country chicken. ಪ್ಯೂರ್ ವೆಜಿಟೇರಿಯನ್ ನಾನು. ಪ್ಯೂರ ಏನು ಪ್ಯೂರ್ ಅಂದ್ರೆ ಏನು ಪೊಲಿಟಿಕಲ್ ಮೊಟ್ಟೆನೂ ತಿನ್ನಲ್ಲ ಅಂದ್ರೆ ಸರ್ ಈಗ ಇದನ್ನ ಹೊರತುಪಡಿಸಿ Journalist said she is pure vegetarian. CM said what is pure? ಸರ್ ಕ್ಯಾಬಿನೆಟ್ ರೀಶಫಲ್ ನಾಯಕತ್ವ ಬದಲಾವಣೆ ವಿಚಾರವಾಗಿ ಚರ್ಚೆ ಆಯ್ತಾ ಸರ್ ನಿಮ್ಮಿಬ್ಬರ ಮಧ್ಯೆ ಕ್ಯಾಬಿನೆಟ್ ರೀಶಫಲ್ ನಾಯಕತ್ವ ಬದಲಾವಣೆ ವಿಚಾರವಾಗಿ ಚರ್ಚೆ ಆಯ್ತಾ ಕೇಳಪ್ಪ ಇಲ್ಲಿ The journalist asking whether discussion about change of chief PM or cabinet reshuffle was discussed. ಅದರಂತೆ ನಡ್ಕೋಬೇಕು ಅಂತ ಹೇಳಿದ್ವಿ. ರಾಹುಲ್ ಗಾಂಧಿ Whatever High Command says, ನಡ್ಕೋಬೇಕು ಅಂತ ಮೊನ್ನೆ or Rahul Gandhi. ಇವತ್ತು ಅದನ್ನೇ ಚರ್ಚೆ ಮಾಡಿ ಸರ್ ನಿಮ್ಮ ಶಾಸಕರುಗಳಿಗೂ ಕನ್ವೆ ಮಾಡ್ತೀರಾ ಸರ್ ಚರ್ಚೆ ಇತ್ತಲ್ಲ ಸರ್ ಕ್ಯಾಬಿನೆಟ್ ರೀಶಫಲ್ ಆಗುತ್ತೆ. We'll follow that. That was discussed last time. This was discussed this time ಸಚಿವರಿಗೂ too. ಇದನ್ನ ಕನ್ವೆ ಮಾಡ್ತೀರಾ ಸರ್ ನಿಮ್ಮ ಬ್ರೇಕ್ಫಾಸ್ಟ್ ಮೀಟಿಂಗ್ ನಿಮ್ಮ ಬ್ರೇಕ್ಫಾಸ್ಟ್ ಮೀಟಿಂಗ್ದು ನೀವು ನಾವು ಒಗ್ಗಟ್ಟಾಗಿದ್ದೀವಿ ಅಂತ ಮಾಧ್ಯಮದ ಮುಂದೆ ಹೇಳಿದ್ರಲ್ಲ ನಾವು ಯಾವಾಗಲೂ ಒಗ್ಗಟ್ಟಾಗಿದ್ದೀವಿ Journalist asking whether you will convey this message to our the MLAs. ಇವತ್ತು ಒಗ್ಗಟ್ಟಾಗಿರೋದಲ್ಲ ಮೊನ್ನೆ ಒಗ್ಗಟ್ಟಾಗಿರೋದಲ್ಲ ಯಾವಾಗಲೂ ಒಗ್ಗಟ್ಟಾಗಿ We are not together today or the last time. We were together always. ಇಲ್ಲ ಇದ್ರ ಊಟ ಎಂತದು CLP ಮೀಟಿಂಗ್ ಕರಿತೀವಲ್ಲ ಅವತ್ತೇ ಊಟ ಮಾಡ್ತಾರೆ ಸರ್ ಕಳೆದ ಮೈತ್ರಿ ಸರ್ಕಾರದಲ್ಲಿ ಜೋಡೆತ್ತುಗಳು ಅನ್ನೋ ವರ್ಡು ತುಂಬಾ ಫೇಮಸ್ ಆಗ್ತಿತ್ತು ಈಗ ಬ್ರದರ್ಸ್ ಅನ್ನೋ ಪದಗಳು When we are calling for a CLP meet, that's only we will discuss. ಬ್ರದರ್ಸೇ ಒಂದೇ ಪಕ್ಷದಲ್ಲಿ ಇದ್ದೀವಿ ಒಂದೇ ಸಿದ್ಧಾಂತದಲ್ಲಿ ನಂಬ್ಕೊಂಡಿದ್ದೀವಿ We are always brothers. 78ಕ್ಕೂ ಕೂಡ We believe in Congress ಕೆಲಸ ideology and will work together. We will work together. ನೀವು ಅವ್ರನ್ನ ಕರೆದಿಲ್ಲ, ಅದಕ್ಕೆ ನಾನೇ ಅವ್ರನ್ನ ಕರಿತೀನಿ ಅನ್ನೋ ಮಾತನಾಡಿ ಅವ್ರ ಮನೆಗೆ ಹೋಗ್ತೀರಾ ಸರ್? ನೀವು ಪ್ರಶ್ನೆ ಕೇಳಿದ್ದೀರಿ ನಿಮ್ಮ ಪ್ರಶ್ನೆಗಳೆಲ್ಲ ನನಗೆ ಗೊತ್ತಾಗಿದೆ. ನಿಮಗೆಲ್ಲ ನೀವು ಏನೇನು ಪ್ರಶ್ನೆ ಕೇಳ್ತೀರಿ ಈ ತರ ಲೀಡಿಂಗ್ ಕ್ವಶನ್ಗಳು ಹಾಕೋದು ಅಲ್ಲ ಸರ್ ಹೋಗ್ತೀರಾ ಅಂತ ಕೇಳಿದ್ವಿ ಸರ್. ಲೀಡಿಂಗ್ ಕ್ವಶನ್ ಅಂತ ಗೊತ್ತಾ ನಿಮ್ಗೆ? ಆ ಲೀಡಿಂಗ್ ಕ್ವಶನ್ಗಳು ನೀವು ಜಾಸ್ತಿ ಕಲ್ತ್ಕೊಂಡ್ಬಿಟ್ಟಿದ್ರಿ ಇತ್ತೀಚೆಗೆ. ಇಂಗ್ಲಿಷ್ ಸರ್ DCM ಸರ್ Discussion about sir today you held a breakfast meeting with the deputy chief minister. Today DK Shivkumar has invited me for breakfast. For breakfast, I agreed to come on Tuesday. Today, both of us had a breakfast, and DK Suresh was also present, and Kunigal MLA Rangnath was also there. So we four jointly had a meeting, had a breakfast, and we have not discussed anything during the breakfast. Sir, you have not discussed anything, sir. You said you. After that we discussed. No. After that, after the breakfast, we, myself and DK Shivkumar, you have discussed regarding the assembly session which is to be held DCM sir from 8th of December, and what strategy we should adopt, that has been discussed, and also we have discussed regarding the meeting of the MPs who are representing Karnataka and Delhi. So it was decided that we should call a meeting of the MPs on 8th of December. So we will discuss in the meeting the issues of the farmers, other people of the state. We'll ask them to the
issues regarding Karnataka. That's all we have decided. And whatever decision we have already taken in the breakfast meeting that I have invited, that you shall, both of us, should listen to the whatever decision taken by the High Command. Whether it is mostly Rahul ji and Sonia ji and Karge ji. Sir, when the High Command likely to take a decision, sir, any timeline, anything that has been communicated, sir? So far, no communication. Will you all be going to Delhi, sir, to meet the High Command? You and sir? Sir, will you If be they going? call us, we will definitely go. Sir, you're meeting Mr. Venugopal, sir, at an event. Would you be asking him about when they're likely to call you? Tomorrow, I'm meeting Venugopal in a function where both of us are invited. DCM, sir. Sir, Atithi Devo Bhava, you had Atithi at your home, sir. ಇವತ್ತು ಮುಖ್ಯಮಂತ್ರಿಗಳ ಫಸ್ಟ್ ನಾನೇ ಬನ್ನಿ ಅಂತ ಕರೆದಿದ್ದೆ. ಇಲ್ಲ ನೀನು ಮೊದಲು ನನ್ನ ಮನೆಗೆ ಬಾ ಅಂತ ಹೇಳಿದರು. ಸೊ ಅವ್ರ ಮನೆಯಲ್ಲಿ ನಮ್ಮ ಬ್ರೇಕ್ಫಾಸ್ಟ್ ಅವ್ರು ಹೇಳ್ದಂಗೆ ವೆಜಿಟೇರಿಯನ್ ಬ್ರೇಕ್ಫಾಸ್ಟ್ ಆಯಿತು. ಇವತ್ತು ನಮ್ಮ ಮನೆಗೆ ಅವ್ರನ್ನ ಆಹ್ವಾನಿಸಿದ್ದೆ. ಸೊ ಬಂದು ನಾವು ಇಬ್ಬರೂ ಕೂಡ ಭಾಳ ಸಂತೋಷದಿಂದ ಬ್ರೇಕ್ಫಾಸ್ಟನ್ನು ನಮ್ಮ ಮನೆ ಬ್ರೇಕ್ಫಾಸ್ಟು ಅವ್ರ ಮೈಸೂರದೇ ಬ್ರೇಕ್ಫಾಸ್ಟ್ ಅದು. ಯಾಕೆಂದರೆ From Mysore. ಮೈಸೂರು ಟೇಸ್ಟು. ಸೊ ಅವ್ರದ್ದೇ ಬ್ರೇಕ್ಫಾಸ್ಟ್ ಅದು. ಸೊ Mysore taste was there in our breakfast to serve to Chief Minister. ನಮಗೆ 4 MLC ಸೀಟ್ ಅನೌನ್ಸ್ಮೆಂಟ್ ಮಾಡಬೇಕಾಯ್ತು. We discussed about political issues after the breakfast. ಒಂದು ಸೀಟ್ ಬಗ್ಗೆ ಸ್ವಲ್ಪ ಅವ್ರದ್ದೇನೋ ಇತ್ತು, ಕೆಲವು ಲೀಡರ್ಸ್ಗಳ ಹತ್ರ We have spoken to Surjewala. ಮಾಡಬೇಕಾಯ್ತು. ನಾನು ಪ್ಯಾನೆಲ್ನ ನಾವಿಬ್ಬರು ಮಾತಾಡ್ಬಿಟ್ಟು ನಮ್ಮ ಲಿಸ್ಟ್ನ ಕಳಿಸ್ಕೊಟ್ಟಿದ್ದೀವಿ. ಆ ವಿಚಾರ ಕೂಡ ಚರ್ಚೆ ಮಾಡಿದ್ವಿ. ಪಕ್ಷದ ವಿಚಾರ ಕೂಡ ನಾವು ಚರ್ಚೆ ಮಾಡಿದ್ದೀವಿ. ಸರ್ಕಾರದ ವಿಚಾರ ಕೂಡ ಚರ್ಚೆ ಮಾಡಿದ್ದೀವಿ. ಸೊ ಅಸೆಂಬ್ಲಿ ವಿಚಾರ ಕೂಡ ಚರ್ಚೆ ಮಾಡಿದ್ದೀವಿ. We discussed about party issues, about government issues, about political issues. ತರಬೇಕು, ಶಾಸಕರಿಗೆ ಏನು ಸಂದೇಶ ಕೊಡಬೇಕು, ಯಾವ ರೀತಿ ಹೋರಾಟ ಮಾಡಬೇಕು, ಅವ್ರು ಏನೇನು ವಿಚಾರಗಳನ್ನು ತರ್ಬೋದು ಅನ್ನೋದು ಈಗಾಗಲೇ After discussion, we decided what to say, send a message to the MLAs, to the party people. ನಮ್ದು ಒಂದೇ ಧ್ವನಿ, ಒಂದೇ ಆಚಾರ ವಿಚಾರ. ಸೊ ನಾವು ಅವ್ರು ಏನು ತಂದ್ರು ಕೂಡ ನಾವು ಎದುರಿಸಲಿಕ್ಕೆ ನಾವು ಸಿದ್ಧರಿದ್ದೇವೆ. ಸೊ ನಮ್ಮೆಲ್ಲ We are together in this. We'll face whatever accusations the BJP and JDS brings us against us, or raise it in the assembly session. ಮೀಟಿಂಗ್ ಬಗ್ಗೆ ನಾನು ಚರ್ಚೆ ಮಾಡಿದೆ. 8ನೇ ತಾರೀಕು ಬಹುಶಃ ಹೋಗೋದು ಡೆಲ್ಲಿಗೆ, ಹೋಗ್ಬಿಟ್ಟು ವಾಪಸ್ ಬಂದ್ಬಿಡೋದು ಅನ್ನೋದು ಕೂಡ ನಾವು ಲೆಕ್ಕಾಚಾರ ಇಟ್ಕೊಂಡಿದ್ದೆ. ಯಾಕೆಂದ್ರೆ ಅವ್ರಿಗೂ ಜವಾಬ್ದಾರಿಯನ್ನು ಕೊಡಬೇಕು. ಮಂಗಳವಾರ ಅಸೆಂಬ್ಲಿ ಇದೆಯಲ್ಲ. ಯಾಕೆಂದರೆ ಕಾವೇರಿದು ಜಡ್ಜ್ಮೆಂಟು ಬಂದಿದೆ. ಮೆಕ್ಕೆಜೋಳ ನಮ್ಮ ಬರಬೇಕಾದಂಥ We also call for an all-party meet. Kaveri judgment also come. We also have responsible to people of Karnataka over this issue. ಎಲ್ಲ ವಿಚಾರಗಳು ಕೂಡ MP ಅವ್ರಿಗೆ ಜವಾಬ್ದಾರಿಯನ್ನು ಕೊಡಬೇಕು. ಸೊ ನಮ್ಮ ಅಪೋಸಿಷನ್ ಲೀಡರ್ಸ್ನು ಕೂಡ ಕರ್ಕೊಂಡು ಹೋಗ್ಬೇಕು ಅಂತ ನಾವು ತಿಳ್ಕೊಂಡಿದ್ದೀವಿ. We also have to brief the MPs about all these issues which will be raised in the parliament regarding Karnataka. ಕರ್ಕೊಂಡು ಹೋಗಿ ಒಟ್ಟಿಗೆ ಹೋಗಿ ಮೀಟಿಂಗ್ ಮುಗಿಸ್ಕೊಂಡು ವಾಪಸ್ ಬಂದ್ಬಿಡೋದು ಅನ್ನೋದು ಕೂಡ ಯೋಚನೆ ಮಾಡಿದ್ದೀವಿ. ಸೊ ಇದು ಮುಂದಕ್ಕೆ ಇವತ್ತು ವಿ ಆರ್ ಟೇಕಿಂಗ್ ಇಟ್ ಫಾರ್ವರ್ಡ್. ಸರ್, ನಿಮ್ಮ ಪಕ್ಷದ ಶಾಸಕರು ಮತ್ತು ಸಚಿವರು ಈಗ ಇಬ್ಬರು ಹೊಂದಾಣಿಕೆ ಮಾಡ್ಕೊಂಡಿದ್ದೀವಿ. ಅವರು ಇದುವರೆಗೆ ಬೇರೆ ಬೇರೆ ಆಗಿದ್ರು, ಅವರು ಈಗ ಹೊಂದಾಣಿಕೆಯಾಗಿ ಹೋಗ್ತಾರಾ? ಬೇರೆ ಬೇರೆ ಯಾರು ನೋಡ್ರಿ, ಒಂದು ಹೇಳಪ್ಪ, ಇಲ್ಲಿ ಯಾರು ಬೇರೆನೂ ಇರ್ಲಿಲ್ಲ, ಏನಿಲ್ಲ. ನೀವು ಬೇರೆ ಮಾಡ್ತಾ ಇದ್ದೀರಾ. ಅಲ್ಲ ಸರ್, ಮಾತಾಡಿದ್ರಲ್ಲ ಸರ್ ಅವರವರೇ. We are not divided. You guys are dividing us. ಹೇಳಿದ ತಕ್ಷಣ ಬೇರೆ ಬೇರೆ ಅಂತಲ್ಲ. ಮಾಡಿದ್ರು, ಪ್ರತ್ಯೇಕ ಸಭೆ ಮಾಡಿ ಎಲ್ಲ ಮಾಡಿದ್ರು ಸರ್. ಭಿನ್ನಾಭಿಪ್ರಾಯ ಹೇಳಿದ್ರಲ್ಲ ಸರ್. All our MLAs are united. Unitedly will face the opposition. ಥ್ಯಾಂಕ್ ಯು. ಸರ್, ಇಬ್ರು ಹೋಗ್ತೀರಾ ಸರ್? ಇಬ್ರು ಮುಖಾಮುಖಿ